ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಧನಿ ವ್ಲಾಗ್ಸ್. ಬೆಂಗಳೂರು ವೆದರ್ ಅಂತೂ ತುಂಬಾ ಕೋಲ್ಡ್ ಇದೆ. ಸೊ ನಾನು ಅದಕ್ಕೋಸ್ಕರ ಒಂದು ಮೆಣಸಿನ ಸಾಂಬಾರ್ನ ಮಾಡ್ತಿದ್ದೀನಿ. ಆಕ್ಚುಲಿ ಈ ರೆಸಿಪಿನ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಹೇಟ್ ಮಾಡ್ತಿದ್ದೆ. ಯಾಕೆ ಅಂದ್ರೆ ಈ ರೆಸಿಪಿ ಸ್ವಲ್ಪ ಖಾರ ಖಾರ ಇರುತ್ತೆ ಅಂತ ಅಂದ್ಬಿಟ್ಟು ನನಗೆ ಇದು ಇಷ್ಟನೇ ಆಗ್ತಾ ಇರ್ಲಿಲ್ಲ. ಮನೇಲಿ ಏನಾದ್ರೂ ಮಾಡಿದ್ರೆ ಯಾಕಾದ್ರೂ ಈ ಸಾಂಬಾರ್ ಮಾಡ್ತಾರೋ ಅಂತ ಅಂದ್ಬಿಟ್ಟು ಅಷ್ಟು ಬೇಜಾರಾಗ್ತಾ ಇತ್ತು. ಬಟ್ ಇವಾಗ ನಮ್ಮ ಮನೇಲಿ ನಾನು ಸೇಮ್ ಇದೇ ಮೆಣಸಿನ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಇಟ್ ಮೀನ್ ದೊಡ್ಡವ್ರ ಆಗ್ತಾ 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 ನಮ್ಮ ಹಳೆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಾವೇನೇನ್ ಇಷ್ಟ ಇಲ್ಲ ಅಂತಿದ್ವೋ ಅದೇನೆ ಕಂಫರ್ಟ್ ಫುಡ್ ಅನ್ನೋ ತರ ಅನ್ಸುತ್ತೆ. ಸೊ ರಿಪೀಟೆಡ್ಲಿ ನಾನು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಮೊದ್ಲು ಮೆಣಸಿನ ಸಾಂಬಾರಿಗೆ ಬೇಕಾಗಿರೋದು ಮೆಣಸು, ಜೀರಿಗೆ, ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ. ಫಸ್ಟ್ ಮೆಣಸು ಜೀರಿಗೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿನ ನಾವು ಕೆಂಡದಲ್ಲಿ ಸುಟ್ಕೋಬೇಕು. ಆಕ್ಚುಲಿ ಇಲ್ಲ ಕೆಂಡ ಸಿಗಲ್ಲ, ಆದ್ರಿಂದ ನಾನು ಗ್ಯಾಸ್ ಮೇಲೆನೆ ಸ್ವಲ್ಪ ಲೈಟ್ ಆಗಿ ಎಲ್ಲಾನು ಸುಟ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೆಕ್ಸ್ಟ್ ಬಂದು ನಾನು ಗ್ರೈಂಡ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಎಲ್ಲ ಸುಟ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಸಿಪ್ಪೆನ ಕ್ಲೀನ್ ಆಗಿ ತೆಗೆದು ಕಪ್ಪದು ಏನ್ ಇದಾಗಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಬಿಡ್ಬೇಕು. ರಿಮೂವ್ ಮಾಡ್ಕೊಂಡಾದ್ಮೇಲೆ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ ಎಲ್ಲಾನು ಕೂಡ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಹುರಿದಿಟ್ಕೊಂಡಿರುವಂತ ಮೆಣಸು, ಜೀರಿಗೆ ಎಲ್ಲಾನು ಕೂಡ ಹಾಕಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆಕ್ಚುಲಿ ತುಂಬಾ ನೈಸ್ ಆಗಿ ಕ್ರೀಮ್ ತರ ಪೇಸ್ಟ್ ಆಗ್ಬೇಕು. ನಾನು ಇದು ರುಬ್ಬುವಾಗ್ಲೇನೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಕೂಡ ಆಡ್ ಮಾಡ್ಕೊಂಡು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಂಡೆಗೆ ಸ್ವಲ್ಪ ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡು ನಾವೇನ್ ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕಿ ನೀರೆಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕಿ ಚೆನ್ನಾಗಿ ಸಾಂಬಾರ್ನ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಈ ರೆಸಿಪಿ ಅಂತೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಮೆಣಸಿನ ಸಾಂಬಾರ್ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇದೇ ತರ ಚಿಕ್ಕ ವಯಸ್ಸಲ್ಲಿ ಇಷ್ಟಪಡದೆ ಇರುವಂತ ಫುಡ್ನ ಇವಾಗ ತುಂಬಾ ಇಷ್ಟಪಟ್ಟು ತಿಂತೀರಾ? ಆ ತರ ಯಾವ್ದಾದ್ರು ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತಾನು ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನಿ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗೈಸ್. ಬೈ.